ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂನು. ಇವತ್ತು ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ರಜೆ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿನೇ ಎದ್ದು ಜಿಮ್ಮಿಗೆ ಹೋಗಿ ಬಂದಿದ್ದಾಯ್ತು. ಮತ್ತೆ ಮನೆಗೆ ಬಂದು ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಕ್ಕಿ ರೊಟ್ಟಿಗೆ ಇವತ್ತು ನಾನು ಈರುಳ್ಳಿ, ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಜೀರಿಗೆ, ಹಸಿರು ಮೆಣಸಿನಕಾಯಿ ಎಲ್ಲದನ್ನು ಯೂಸ್ ಮಾಡಿ ನಾನು ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ರೊಟ್ಟಿ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಫಸ್ಟ್ ಒಂದು ಬಾಂಡ್ಲಿಗೆ ಹಾಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಉಪ್ಪನ್ನ ಹಾಕಿ ಸ್ವಲ್ಪ ತೆಳುವಾಗಿನೇ ನಾವಿಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಈ ರೊಟ್ಟಿ ಮಾಡ್ಕೊಳ್ಳೋದು ಅಷ್ಟೇ ತುಂಬಾನೇ ಈಸಿ. ಒಂದ್ ಬಟರ್ ಪೇಪರ್ ಮೇಲೆ ಸ್ವಲ್ಪ ಉಂಡೆ ತಗೊಂಡು ನಿಧಾನವಾಗಿ ತಟ್ಕೊಳ್ತಾ ಬಂದ್ರೆ ಈ ರೊಟ್ಟಿ ಆಗೋಗಿರುತ್ತೆ. ಮತ್ತೆ ಕಾದಂಚಿನ ಮೇಲೆ ಆ ಬಟರ್ ಪೇಪರ್ ಸಮೇತ ನಾನು ಹಾಕೊಂಡು ಪೇಪರ್ ನ ಎತ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಈಸಿ ಕೂಡ ಅನ್ನಿಸ್ತು ನನ್ಗೆ, ನಾರ್ಮಲ್ ಆಗಿ ಬೇರೆ ರೊಟ್ಟಿ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ. ಯಾರಿಗೆ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ, ಅವರು ಕೂಡ ಈ ರೊಟ್ಟಿನ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಬಂದೇ ಬರುತ್ತೆ ನಿಮ್ಗೂ ಕೂಡ. ಇದ್ರೊಟ್ಟಿಗೆ ಮಧು ಚಿಕನ್ ಗ್ರೇವಿನೂ ಕೂಡ ಮಾಡಿದ್ರು. ರೊಟ್ಟಿಗೆ ಚಿಕನ್ ಗ್ರೇವಿ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಓನರ್ ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವರು ಕೂಡ ಒಂದು ಕೇಕ್ ನ ತಂದ್ಕೊಟ್ಟಿದ್ರು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇನ್ನು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.